ಎಲ್ಲರಿಗೂ ಜೈ ಭೀಮ್. ನಮಸ್ಕಾರ ಕರ್ನಾಟಕದ ಜನತೆಗೆ. ಇವತ್ತು ಲೈವ್ ಬರ್ತಕ್ಕಂಥ ಮುಖ್ಯ ಉದ್ದೇಶ ಏನಂದರೆ, ಸ್ನೇಹಿತರೆ, ಈಗಾಗಲೇ ನಾಳೆ ತಾನೇ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀನಿ. ಕಾರ್ಯಕ್ರಮ ಏನಪ್ಪ ಉದ್ದೇಶ ಅಂದರೆ, ಕಣ್ಣಿನ ಚಿಕಿತ್ಸೆಯ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀನಿ. ಸ್ಥಳ ಬಂದ್ಬಿಟ್ಟು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು, ನಮ್ಮ ಇಂದ್ರಾಜಿನಗರದ ಒಂದು ಸಮುದಾಯ ಭವನೆಯಲ್ಲಿ ನಾಳೆ ಬೆಳಗ್ಗೆ 8 ಗಂಟೆಗೆ ಹಮ್ಮಿಕೊಳ್ತಾ ಇದ್ದೀನಿ. ಯಾವುದೇ ವ್ಯಕ್ತಿಗಳಾಗಲಿ ಈ ಕಣ್ಣಿನ ಚಿಕಿತ್ಸೆಯನ್ನು ತಾವು ಸದುಪಯೋಗಪಡಿಸಿಕೊಳ್ಬೋದು. ಈಗಾಗಲೇ ಮಾನ್ವಿ ಪಟ್ಟಣ ಏನು ಬಸ್ ಸ್ಟ್ಯಾಂಡ್ ಹಿಂದುಗಡೆ ಇರತಕ್ಕಂಥ ಹೃದಯ ಭಾಗದಲ್ಲಿ ಒಂದು ಸಮುದಾಯ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ. ಈಗಾಗಲೇ ಪಾಂಪ್ಲೆಟ್ ಸಹ ತಮಗೆಲ್ಲ ನಾನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿರ್ತಕ್ಕಂಥ ತಮಗೆಲ್ಲ ಗೊತ್ತಿದೆ. ಇದು ತಮಗೆ ಚೆನ್ನಾಗಿ ಕಾಣ್ತಾ ಇರ್ಬೋದು, ತಾವೆಲ್ಲ ವೀಕ್ಷಣೆ ಮಾಡ್ಬೋದು. ಇದು ನಮ್ಮ ಇಂದಿರಾನಗರ್ನಲ್ಲಿ ಏನು ಭಾರತೀಯ ಸೇವಾ ಸಮಿತಿ ಮತ್ತು ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಇವರ ನೇತೃತ್ವದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ. ಈಗಾಗಲೇ ಬಹಳಷ್ಟು ಜನರಿಗೆ ಕರಪತ್ರಗಳನ್ನು ಹಂಚಿದ್ದೀನಿ. ನಾನು ವಿಷಯ ಇಷ್ಟೇ, ಏನು ಬಹಳ ಬಡವರಿಗೆ ಈ ಕಣ್ಣಿನ ತಪಾಸಣೆ ಬಹಳ ಕಡಿಮೆ ಜನಗಳಲ್ಲಿ ನಾವು ನೋಡಿದ್ದೀವಿ. ಆ ವಿಷಯನ ಮನಗೊಂಡು ವಯಸ್ಸಾಗಿರ್ತಕ್ಕಂಥವ್ರು ಮತ್ತು ಒಪ್ಪರ ತಲೆನೋವು ಇರ್ತಕ್ಕಂಥವ್ರು ಮತ್ತು ಕಣ್ಣು ನೋವು ಏನೋ ಕಣ್ಣಿನಿಂದ ತಲೆನೋವು ಬರ್ತಿರ್ತಕ್ಕಂಥವ್ರು, ಕಣ್ಣಿನ ಯಾವುದೇ ಸಮಸ್ಯೆಗಳಿದ್ದರು ನೀವು ನಾಳೆ ಬಂದು ಈ ಚಿಕಿತ್ಸೆಯನ್ನು ಸದುಪಯೋಗಪಡಿಸಿಕೊಳ್ಬೋದು. ಆ ಸ್ಥಳ ಬಂದ್ಬಿಟ್ಟು ಮಾನ್ವಿ ಪಟ್ಟಣದ ಬಸ್ ಸ್ಟ್ಯಾಂಡ್ ಹಿಂದುಗಡೆ ಇರತಕ್ಕಂಥ ಹೃದಯ ಭಾಗದಲ್ಲಿ ಇರತಕ್ಕಂಥ ಏನು ಸಮುದಾಯ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನನ್ನ ಮಾನ್ವಿಯ ಸುತ್ತಮುತ್ತ ಯಾವುದೇ ಹಳ್ಳಿ ಜನಗಳಿರಲಿ, ತಾವು ದಯವಿಟ್ಟು ಈ ಒಂದು ನೇತ್ರ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು. ಮತ್ತು ಕಡಿಮೆ ದರದಲ್ಲಿ ಆ ನೇತ್ರ ಚೆಕ್ ಮಾಡಿದ ನಂತರ ಕಣ್ಣಿನ ಏನೇನಾದರೂ ಸಮಸ್ಯೆಗಳಿದ್ದರೆ ಇಮಿಡಿಯೇಟ್ಲಿ ಅಲ್ಲೇ ಸ್ಪೆಟ್ಗಳನ್ನು ಅವರು ಕಲ್ಪಿಸ್ತಾರೆ ಕಡಿಮೆ ದರದಲ್ಲಿ. ಯಾಕಂತೇಳಿ ಸ್ನೇಹಿತರೆ, ಈಗ ನೀವು ಅಂಗಡಿಯಲ್ಲಿ ಹೋಗಿ ಒಂದು ಸ್ಪೆಕ್ಟ್ ಪರ್ಚೇಸ್ ಮಾಡಬೇಕಂದ್ರೆ ಬಹಳಷ್ಟು ಹಣಕಾಸನ್ನು ಕೇಳ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಹಾಗಾಗಿ ನಮ್ಮ ಸೇವೆ ಮೂಲಕ ಅವರು ಕಡಿಮೆ ದರದಲ್ಲಿ ಈ ಒಂದು ಕಣ್ಣಿನ ಚಿಕಿತ್ಸೆ ಮಾಡಿದ ನಂತರ ಏನು ಸ್ಪೆಕ್ಟ್ ಅವಶ್ಯಕತೆ ಇದ್ದರೆ ಸ್ಪೆಕ್ಟ್ ಅಲ್ಲೇ ಕೊಡ್ತಾರಂತೆ. ತಮ್ಮ ಏನು ಕಣ್ಣಿನ ಏನು ಪಾಯಿಂಟ್ಸ್ ಇರ್ತವೆ ಆ ಪಾಯಿಂಟ್ಸ್ ಮೂಲಕ ಕಣ್ಣಿನ ಚಿಕಿತ್ಸೆಗೆ ಸ್ಪೆಕ್ಟನ್ನು ಸಾರ್ವಜನಿಕರು ಏನು ಬಂದಿರತಕ್ಕಂಥ ಚಿಕಿತ್ಸೆಗೆ ಬಂದಿರತಕ್ಕಂಥವ್ರು ನಾಳೆ ಇದೆ ದಿನಾಂಕ 26/7/2025 ನಮ್ಮ ಮಾನ್ವಿ ಪಟ್ಟಣದ ಇಂದಿರಾನಗರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಯಾರು ಅನ್ಯತಾ ಭಾವಿಸದೆ ಸ್ವಯಂ ವಾಲಂಟಿಯರ್ ಆಗಿ ತಾವೊಂದು ಇದನ್ನು ಸದುಪಯೋಗಪಡಿಸಿಕೊಳ್ಳಬಹುದು. ಈಗಾಗಲೇ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಮತ್ತು ಭಾರತೀಯ ಸೇವಾ ಸಂಘದ ಸಮಿತಿ ಮೂಲಕ ಇದು ತಮಗೆ ಪಾಂಪ್ಲೆಟ್ ಕಾಣ್ತಿರ್ಬೋದು. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿದ್ದೀನಿ ನಾನು. ಈ ಒಂದು ತಮಗೆ ನೋಡ್ತಿರ್ಬೋದು ಈ ಒಂದು ಪಾಂಪ್ಲೆಟ್ಸ್. ವಯಸ್ಸಾಗಿರ್ತಕ್ಕಂಥ ತಾಯಂದರು ಆಸ್ಪತ್ರೆಗೆ ಹೋಗಿ ತೋರಿಸ್ಬೇಕಾಗ್ಲಿಕ್ಕಿಲ್ಲ. ಹಾಗಾಗಿ ಹಂತ ಹಂತವಾಗಿ ಏನು ಇವತ್ತು ಪ್ರಾರಂಭದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ. ಇನ್ನು ಭಾಳ ದಿನ ಆಯಿತು ನಾನು ಕಾರ್ಯಕ್ರಮಗಳು ಮಾಡಲಾರ್ದ, ಯಾಕಂತೇಳಿ ಸ್ವಲ್ಪ ಹಣಕಾಸಿನ ಕೊರತೆ ಇರೋದ ಕಾರಣಕ್ಕಾಗಿ. ತಾವೆಲ್ಲರೂ ನನ್ನ ಸೇವಾ ಕಾರ್ಯಕ್ರಮಕ್ಕೆ ತಾವೆಲ್ಲ ಕೈ ಜೋಡಿಸಿದ್ದೇ ಆದರೆ ಇನ್ನು ನಮ್ಮ ಮಾನ್ವಿ ತಾಲೂಕಿನ ಪ್ರತಿ ಒಂದು ವಾರ್ಡ್ಗಳಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ತೀನಿ. ಸಾಧ್ಯವಾದರೆ ತಾವೆಲ್ಲರೂ ನಾಳೆ ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗವಹಿಸಿ. ಭಾಳಷ್ಟು ವಯಸ್ಸಾಗಿರ್ತಕ್ಕಂಥ ತಾಯಿಯಂದರು ಹೋಗ್ಲಿಕ್ಕಾಗ್ಲಿಕ್ಕಂದ್ರೆ ಕರ್ಕೊಂಬನ್ನಿ, ಕರ್ಕೊಂಬಂದು ಕೇಸಿ ಚಿಕಿತ್ಸೆಯನ್ನು ಪಡಿಸ್ಕೊಳ್ಳಿ.
ಮತ್ತು ಒಂದು ವೇಳೆ ಅವ್ರಿಗೆ ಏನಾದ್ರು ಆಪರೇಷನ್ ಮಾಡಬೇಕು ಅಂತ ಏನಾದರೂ ಅಲ್ಲಿ ಕಂಡು ಬಂದರೆ ಅವರೇ ನೀವು ಪ್ರೈವೇಟ್ ಮಾಡಿಸ್ಕೊಂತಾರೆ ಇಷ್ಟಿರ್ತದೆ, ಗೌರ್ಮೆಂಟ್ ಆದರೆ ನಾವು ಇಲ್ಲಿಂದ ಅದಕ್ಕೊಂದು ಏನಂತಾರೆ ಅದಕ್ಕೆಪ್ಪ ರೆಫರ್ ಲೆಟ್ರ್ ಕೊಡ್ತೀವಿ, ಹೋಗಿ ನೀವು ಆಪರೇಷನ್ ಮಾಡಿಸ್ಕೊಳ್ಬೋದು ಅಂತೇಳಿ ಅವರು ಬರ್ತಕ್ಕಂಥ ಚಿಕಿತ್ಸೆ ಮಾಡ್ತಕ್ಕಂಥವ್ರೇ ಹೇಳ್ತಕ್ಕಂಥದ್ದು. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಸದುಪಡಿಸ್ಕೊಳ್ಳಿ. ನನ್ನ ಮಾನ್ವಿ ತಾಲೂಕಿನ ಸಮಸ್ತ ನಾಗರಿಕರಲ್ಲಿ ಮತ್ತು ಅಣ್ಣ ತಮ್ಮರಲ್ಲಿ ಅಕ್ಕ ತಂಗಿಯರಲ್ಲಿ ವಿನಂತಿಸ್ಕೊಳ್ಳೋದಿಷ್ಟೇ, ನಾನು ಸರ್ವಧರ್ಮ ಸಮಾಜ ಸೇವಕ ಹನುಮಂತ ಕೋಟೆ. ಹಂತವಾಗಿ ಇನ್ನೂ ಹಲವಾರು ಸಾಮಾಜಿಕ ಸೇವೆಗಳನ್ನು ನಾನು ಕೈಗೊಳ್ಳೋನಿದ್ದೀನಿ. ಇದು ಪ್ರಾರಂಭದ ಒಂದು ಆರೋಗ್ಯದ ಶಿಬಿರ. ಇದು ಮುಂದಿನ ದಿನಗಳಲ್ಲಿ ತಾವು ವಾಲಂಟಿಯರ್ ಆಗಿ ನಮ್ಮ ಸೇವೆಗಳನ್ನು ತಾವು ಮೆಚ್ಚಿ, ನಾನು ಈ ಒಂದು ಕಾರ್ಯಕ್ರಮ ಮುಗಿದ ನಂತರ ಇನ್ನೊಂದು ಏನಪ್ಪ ಅಂದರೆ, ನೀವು ಬದುಕಿದ್ದಾಗ ಆಸ್ಪತ್ರೆಗೆ ನಿಮ್ಮ ದೇಹದಾನವನ್ನು ಅಂದರೆ ಮರಣ ನಂತರ ನಮ್ಮ ದೇಹದಲ್ಲಿರತಕ್ಕಂಥ ಅಂಗಾಂಗಗಳನ್ನು ಆಸ್ಪತ್ರೆಗಳು ತೆಗೆದುಕೊಳ್ಳಬಹುದು ಅಂತ ಸ್ವಯಂ ವಾಲಂಟಿಯರ್ ಆಗಿ ತಾವು ಕೊಡ್ತಕ್ಕಂಥವ್ರು ಯಾರಾದರೂ ದಾನಿಗಳಿದ್ರೆ ನನ್ನ ಜೊತೆ ಕೈ ಜೋಡಿಸಿ. ಯಾಕಂತೇಳು ಕೆಲವರು ಬದುಕಿದ್ದಾಗ ಏನೆಲ್ಲ ಆಲೋಚನೆ ಮಾಡ್ತಾರಂದರೆ, ಮಕ್ಕಳಿಗೆ ಏನಾದರೂ ಆರ್ಥಿಕ ಕೂಡೀಕರಣ ಮಾಡಬೇಕು, ಕುಟುಂಬಕ್ಕೆ ಏನಾದರೂ ಒಂದು ಆಧಾರ ಸ್ತಂಭ ಮಾಡಬೇಕೆಂದು LIC ಮಾಡಿಸ್ತೀವಿ ಮತ್ತು ಹಲವಾರು ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ನಾವು ದುಡ್ಡನ್ನು ಬ್ಯಾಂಕಲ್ಲಿ ಕೂಡಿಡ್ತೀವಿ. ನಮ್ಮ ಮಕ್ಕಳು ನಮ್ಮಿಂದ ಏನು ನಾವು ಪಡ್ತಕ್ಕಂಥ ಕಷ್ಟನ ಮಕ್ಕಳು ಪಡಬಾರ್ದು, ಕುಟುಂಬಸ್ಥರು ಪಡಬಾರ್ದು ಅಂತೇಳಿ ನಾವು LIC ಮಾಡಿಸೋದಾಗಲಿ ಮತ್ತು ಇನ್ನೊಂದು ಬೇರೆ ಬೇರೆ ಡಿಪಾಸಿಟ್ ಮಾಡ್ತೀವಿ. ನಾವು ಯಾವ ಮನುಷ್ಯನಿಗೆ ಯಾವಾಗ ಏನಾಗ್ತದೋ ಅಂತ ಗೊತ್ತಾಗ್ಲಾರ್ದ ನಾವೇನು ಮಾಡ್ತೀವಿ, ಸ್ವಲ್ಪ ಏನಾದರೂ ಮನೆಗ ಅವ್ರಿಗೇನಾದ್ರೂ ಆರ್ಥಿಕದಲ್ಲಿ ಸ್ವಲ್ಪ ಸಂಕಷ್ಟ ಬರಬಾರ್ದಂತೂ ನಾವು ಮುಂಜಾಗ್ರತೆಯಾಗಿ ಏನು ದುಡ್ಡನ್ನು ಯಾವ ರೀತಿ ಕೂಡಿಡ್ತೀವೋ ಆ ಕೂಡಿ ಇಡೋದ್ರ ಜೊತೆಗೆ ನಿಮ್ಮ ದೇಹದಾನವನ್ನು ಮಾಡಿದರೆ ಇನ್ನೂ ಸೂಪರ್ ಇರ್ತದೆ. ಬದುಕಿದ್ದಾಗ ಯಾವಾಗೇ ಸಾಲಿ ಹೀಗೆ ಕೊಡ್ಬೇಕನ್ನೋದೇನಿಲ್ಲ. ನೀವು 60 ವರ್ಷಕ್ಕೆ ಸಾಯಿರಿ, 50 ವರ್ಷಕ್ಕೆ ಸಾಯಿರಿ, ಯಾವಾಗ ಒಟ್ಟು ನೀವು ನಿಧನರಾದ ನಂತರ ನಿಮ್ಮ ದೇಹದಲ್ಲಿರ್ತ ಕೆಲವು ಅಂಗಾಂಗಗಳನ್ನು ಆಸ್ಪತ್ರೆಗಳಿಗೆ ಕೊಡುವಂಥದ್ದನ್ನು ಯಾರಾದರೂ ದಾನಿಗಳಿದ್ರೆ ನನ್ನ ಜೊತೆ ಕೈ ಜೋಡಿಸಿ. ಮತ್ತು ಈ ಕಾರ್ಯಕ್ರಮಗಳಿಗೆ ತಾವು ಏನಾದರೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಣಕಾಸಿನ ಸಹಾಯ ಮಾಡ್ಬೇಕು ಅನ್ಕೊಂಡವರು ಸಹಾಯ ಮಾಡ್ಬೋದು. ಮತ್ತು ಕೆಲವರು ಅನ್ಯತಾ ಭಾವಿಸ್ಬೇಡ್ರಿ, ಕೆಲವರು ಇದ್ದಾರೆ ಇವನೇನು ಬರೀ ರೋಲ್ ಕಾಲ್ ಕೆಲವು ಹಂಗೆ ಅಂತ ಭಾಳಷ್ಟು ಜನ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥವ್ರು ಭಾಳ ಇದ್ದಾರೆ. ನನ್ನ ಕಂಡ್ರೆ ಕೆಲವರು ಅಸಹ್ಯ ಪಡ್ತಕ್ಕಂಥವ್ರು ಇದ್ದಾರೆ. ಯಾರ್ಯಾರೆಲ್ಲ ಹಿಂಗೆ ಇರ್ತಾರಲ್ಲ ಜನಗಳು. ನಾನು ಯಾವುದೇ ಕಾರಣಕ್ಕೂ ಯಾರಿಗೆ ಎದೆಗುಂದದೆ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗಂತ ಸುಮಾರು ಜನರು ನನಗೆ ಹೇಳ್ತಾ ಇದ್ದಾರೆ. ಯಾಕಂತೇಳಿ ನಾವು ವಿದ್ಯೆ ಇರ್ತಕ್ಕಂಥವ್ರು, ವಿದ್ಯೆ ಇದ್ದಂಥವ್ರು ಏನಪ್ಪ ಅಂತ ನನ್ನ ಬಗ್ಗೆ ಇಲ್ಲಿ ಸ್ವಲ್ಪ ಅಪಪ್ರಚಾರಗಳು ಇರ್ತವೆ. ಅದ್ರ ಜೊತೆಗೆ ನಾಳೆ ಮಾಡ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ನಿಮ್ಮ ಮನೆ ಪಕ್ಕದ ಇರ್ತಕ್ಕಂಥ ಅಕ್ಕ ತಂಗಿಯವ್ರನ್ನ ಅಣ್ಣ ತಮ್ಮರನ್ನ ಕರ್ಕೊಂಡು ಬಂದು ಈ ಆರೋಗ್ಯ ಶಿಬಿರವನ್ನು ಆರೋಗ್ಯ ಅಂತ ನೇತ್ರ ಶಿಬಿರವನ್ನು ತಾವೆಲ್ಲರೂ ಸದುಪಡಿಸ್ಕೊಳ್ಳಿ ಅನ್ನೋ ಒಂದು ಆಶಾಭಾವನದ ಮೂಲಕ ಈ ಸಾಮಾಜಿಕ ಜಾಲತಾಣ ಮನವಿ ಮಾಡಿಕೊಳ್ತಾ ಇದ್ದೀನಿ. ಹೆಚ್ಚೆಚ್ಚಾಗಿ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಾರ್ವಜನಿಕರು ರೀಚ್ ಆಗಲಿ, ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗಲಿ, ಸಾರ್ವಜನಿಕರು ಅದು ಸದುಪಡಿಸ್ಕೊಳ್ಳಿ. ಯಾಕಂತೇಳಿ ಸ್ನೇಹಿತರೆ, ಈಗಾಗಲೇ ದೊಡ್ಡ ಐಫೈ ಡಾಕ್ಟರ್ಗಳನ್ನು ಕರೆಸಿ ಚಿಕಿತ್ಸೆ ಮಾಡಿಸಿ ಸುಮ್ಮನೆ ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂತ ವಿನಾಕಾರಣವಾಗಿ ಮಾನಸಿಕ ಅವ್ರಿಗೆ ತೊಂದರೆ ಕೊಡ್ತಕ್ಕಂಥವೆಲ್ಲ ನೋಡಿದೀವಿ. ದೊಡ್ಡ ಕಾರ್ಯಕ್ರಮಗಳು ಮಾಡ್ತಾರೆ. ನಿನಗೆ ಮೊಣಕಾಲು ನೋವು, ತಲೆನೋವು, ಕಾಲು ನೋವು, ಏನೇನೋ ಬೇರೆ ಬೇರೆ ಶಿಬಿರಗಳು ಮಾಡಿದ ನಂತರ ಅವರು ಸಪ್ರೇಟಾಗಿ ಏನು ಮಾಡ್ತಾರೆ ಅಂದ್ರೆ ಒಂದು ಚೀಟಿಯಲ್ಲಿ ಬರೆದುಬಿಟ್ಟು ನೀವು ನಾಳೆ ಬಂದು ನಮ್ಮ ಆಸ್ಪತ್ರೆಗೆ ಕಾಣಿ ಅಂತ ಹೇಳ್ತಾರೆ. ಇಷ್ಟುದ್ದ ಬಿಲ್ ಮಾಡ್ತಾರೆ. ಇಷ್ಟುದ್ದ ಬಿಲ್ ಮಾಡಿ ಬಡವ ಜನಗಳ ರಕ್ತ ಹಿಂಡ್ತಾರೆ. ಆ ರೀತಿ ಹಾಕ್ಕೊಡ್ದು ಅನ್ನೋ ಒಂದು ಭಾವನೆಯಿಂದ. ಯಾಕಂತೇಳು ಕಣ್ಣು ಚೆನ್ನಾಗಿದ್ರೇ ಸುಂದರವಾಗಿ ಲೋಕ ನೋಡ್ಬೋದು, ಏನಾದರೂ ಮಾಡ್ಬೋದು. ನಾವು ಕಣ್ಣಿಲ್ಲದೆ ಹೋದರೆ ಏನೂ ಆಗ್ಲಿಕ್ಕಿಲ್ಲ. ಹಾಗಾಗಿ ವಯಸ್ಸಾಗಿರ್ತಕ್ಕಂಥ ತಾಯಂದ್ರನ್ನ ದಯವಿಟ್ಟು ನೀವೇ ವಾಲಂಟಿಯರ್ ಕರ್ಕೊಂಬಂದು ಒಂದು ಸಣ್ಣ ಮಾನವೀಯತೆ ಸೇವೆ ಮಾಡಿ ಅನ್ನೋ ಒಂದು ಆಶಾಭಾವನದ ಮೂಲಕ ಈ ಸಾಮಾಜಿಕ ಜಾಲತಾಣದಲ್ಲಿ ನಾನು ತಮ್ಮಲ್ಲಿ ಕೈ ಮುಗಿದು ವಿನಂತಿಸ್ಕೊಳ್ತೇನೆ. ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ. ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ಸಹ ನಾನು ಅದನ್ನು ಅಂಗೀಕರಿಸ್ತೀನಿ. ಆ ವೈಯಕ್ತಿಕ ಅಭಿಪ್ರಾಯಗಳನ್ನು ನಾನು ಅದನ್ನು ಪಾಲನೆ ಮಾಡ್ತೀನಿ. ಯಾಕಂತಲೂ ಈ ಜೀವನ ಅನ್ನೋದು ಬಹಳ ಶಾಶ್ವತವಾದ ಜೀವನ ಅಲ್ಲ. ಇದು
ನೀರಿನ ಮೇಲೆ ಗುಳ್ಳೆ ಇದ್ದಾಗೆ ನಾವು ಯಾವಾಗ ಮರಣ ಹೊಂದುತ್ತೀವೋ ನಮಗೆ ಗೊತ್ತಿಲ್ಲ. ಗೊತ್ತಿರಲಾರ್ದೆ ಜನ್ಮಿಸ್ತೀವಿ, ಗೊತ್ತಿರಲಾರ್ದೆ ಮರಣಿಸ್ತೀವಿ. ಈ ಜೀವನ ಇರೋದು ಯಾವಾಗ, ಕೆಲವರು ಹೇಳ್ತಾರೆ ಅಷ್ಟೆಲ್ಲ ದುಡ್ಡು ಕೂಡಿ ಇಡಬೇಕು, ಆಸ್ತಿ ಅಂತಸ್ತು ಐಷಾರಾಮಿ ಜೀವನ ಮಾಡಬೇಕು, ನಾನು ಕಾರಲ್ಲಿ ಓಡಾಡಬೇಕು, ಬಂಗ್ಲೆಯಲ್ಲಿ ಓಡಾಡಬೇಕು, ದೊಡ್ಡ ದೊಡ್ಡ ಬಂಗ್ಲೆಯಲ್ಲಿ ಇರ್ಬೇಕಂತ ಆಸೆ ಪಡ್ತಾರೆ. ಒಂದು ಕ್ಷಣದಲ್ಲಿ ದೇವರೇನೋ ಒಂದು ಮನಸ್ಸು ಮಾಡಿದ್ನಂದ್ರೆ ನಾವೆಲ್ಲ ಈ ಭೂಮಿಯನ್ನು ಬಿಟ್ಟು ಕಾಣದೇ ಲೋಕಕ್ಕೆ ಹೋಗ್ಬಿಡ್ತೀವಿ. ನಾವು ಎಲ್ಲಿಗೆ ಹೋಗ್ತೀವಿ ಅಂತಲೇ ಗೊತ್ತಾಗಲಿ. ಯಾವನ ಮೈ ತುಂಬ ಸಾಲ ಮಾಡ್ಕೊಂಡು ಎಲ್ಲಿಗೆ ಹೋಗ್ಯಾನಪ್ಪ ಅಂದರೆ ಅವ್ನು ಬೆಂಗಳೂರಿಗೆ ಹೋಗ್ಯಾನ, ಇಲ್ಲಾಂದ್ರೆ ಕಲ್ಕತ್ತಾಗೆ ಹೋಗ್ಯಾನ, ಇಲ್ಲ ಮುಂಬೈಗೆ ಹೋಗ್ಯಾನ, ಇಲ್ಲಾಂದ್ರೆ ಬೇರೆ ಬೇರೆ ಚೆನ್ನೈಗೆ ಹೋಗ್ಯಾನ, ಎಲ್ಲೋ ಅಂತ ಹೇಳ್ಕೊಳ್ಳೇಬೋದು. ಬಟ್ ದೇವರಲ್ಲಿ ಏನಾದರೂ ಒಂದು ವೇಳೆ ನಾವು ಕಣ್ಣು ಕುಕ್ಕಂಗೆ ಕೆಲಸ ಮಾಡಿದ್ವಿ ಅಂದರೆ ದೇವ್ರು ಕರ್ಕೊಂಬಿಟ್ರೆ ಎಲ್ಲಿಗೆ ಹೋಗ್ಯಾನ ಅಂತ ಗೊತ್ತಾಗೋದಿಲ್ಲ. ನಾವು ಎಷ್ಟೋ ಜನರು ನಮ್ಮ ಆತ್ಮೀಯ ಸ್ನೇಹಿತರುಗಳನ್ನ ನಾವು ಕಳ್ಕೊಂಡಿವಿ, ನಮ್ಮ ಜೊತೆಗಿರ್ತಕ್ಕಂಥ ಸ್ನೇಹಿತರುಗಳನ್ನ. ಅವ್ರು ಎಲ್ಲಿಗೆ ಹೋಗ್ಯಾರ ಅಂತಂದರೆ ಸತ್ತು ಹೋಗ್ಯಾರ ಎಲ್ಲಿಗೆ ಹೋಗ್ಯಾರ ಅನ್ನೋದನ್ನು ನಮ್ಗೆ ಗೊತ್ತಿಲ್ಲದೆ ಮೂರ್ಖರಾಗಿ ವರ್ತಿಸ್ತೀವಿ ಮತ್ತು ಅಹಂಕಾರ ಆಗಿ ಜೀವನ ಮಾಡ್ತೀವಿ. ಅವನಿಗೆ ಹೊಡೆದೆ, ನಾನು ಇವನಿಗೆ ಹೊಡೆದೆ, ನಾನು ಅವನಿಗೆ ಮನೆ ಮುಚ್ಚಿದೆ, ಇವನಿಗೆ ಮನೆ ಮುಚ್ಚಿದೆ, ನಾನು ದೊಡ್ಡ ಇದು ಬೇಡ. ಅವೆಲ್ಲ ಮಾಡೋದಕ್ಕಿಂತ ಒಂದು ಸಣ್ಣ ಮಾನವೀಯತೆ ಸೇವೆ ಮಾಡೋಣ. ನೀವೇನು ದೊಡ್ಡ ದೇವರ ಪ್ರವಾದಿಗಳು ಆಗ್ರ ಅಂತ ಹೇಳ್ತಾ ಇಲ್ಲ ನಾನು. ಸಣ್ಣ ಮಾನವೀಯತೆ ಸೇವೆ ಮಾಡೋಣ. ನೀವು 100 ರೂಪಾಯಿ ದುಡೋದ್ರಲ್ಲಿ 50 ರೂಪಾಯಿ ಹಂಚಿ, 70 ರೂಪಾಯಿ ಹಂಚಿ ಅಂತ ಹೇಳೋದಲ್ಲ, 100 ರೂಪಾಯಿ ದುಡೋದ್ರಲ್ಲಿ 10 ರೂಪಾಯಿ ಜನರಿಗೆ ಒಂದು ಸಾಮಾಜಿಕ ಸೇವೆ ಮಾಡಿ. ಸೇವೆ ಮಾಡೋದ್ರ ಮೂಲಕ ನಿಮಗಾಗ್ಲಿಕ್ಕಂದ್ರೆ ನಿಮ್ಮ ಮಕ್ಕಳಿಗಾದ್ರೂ ಒಳ್ಳೇದಾಗ್ತದೆ. ದಯವಿಟ್ಟು ಯಾರೇ ಮಾಡಲಿ ಸಾಮಾಜಿಕ ಸೇವೆಗಳನ್ನು, ಅದು ಸಣ್ಣ ಸೇವೆ ಇರಲಿ ದೊಡ್ಡ ಸೇವೆ ಇರಲಿ, ಸೇವೆ ಮಾಡ್ತಕ್ಕಂಥ ಮನೋಭಾವನೆ ಇರ್ತಕ್ಕಂಥ ಭಾವನೆ ಇದೆಲ್ಲ, ಅಂಥವ್ರನ್ನ ಅಪ್ರಿಸಿಯೇಟ್ ಮಾಡಿ ಗೌರವಿಸಿ. ಅವನ್ನ ಕೇವಲವಾಗಿ ನೋಡೋದು ಬೇಡ. ದಯವಿಟ್ಟು ಏನು ನಾಳೆ ಈ ಒಂದು ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀನಲ್ಲ, ನೇತ್ರ ಚಿಕಿತ್ಸೆ, ತಾವು ಸಾಧ್ಯವಾದಷ್ಟು ತಮಗೆ ಕಾಣ್ತದೆ ಇಲ್ಲ, ಇದು ಲೈಟ್ ಹಚ್ತೀನಿ, ಕಾಣ್ತದ ನೋಡಿ. ಸೊ ಬೇಸಾಗಿ ಓದಿ. ಕೆಲವರು ನನ್ನ ಎಷ್ಟೆಷ್ಟು ಏನೇನೋ ಮಾಡ್ತಾರೆ, ಇರಲಿ ಅವ್ರು ಒಳ್ಳೇದಾಗಲಿ. ಇರಲಿ, ಏನಂತಾರಲ್ಲ, ಅವಮಾನಗಳು ಅಪಮಾನಗಳೇ ಆಹಾರವಾಗಿ ಸ್ವೀಕರಿಸ್ಬೇಕಂತ. ಕೊಳ್ಳಗಾಕೆಂಬ ಆಹಾರವಾಗಿ ಸ್ವೀಕರಿಸ್ಬೇಕಂತ. ಆಹಾರ ಮತ್ತೆ ಒಟ್ಟಿಗೆ ತಿನ್ನೋ ಆಹಾರ ಅಲ್ಲ, ಆಹಾರ. ದಯವಿಟ್ಟು ಕ್ಷಮೆ ಇರಲಿ. ಯಾಕಂತ ನಾವು ಕಡ್ಡು ಮಂದಿ, ಹೊರಟು ಮಂದಿ, ನಿಮ್ಮಷ್ಟು ವಿದ್ಯಾವಂತರಲ್ಲ, ನಿಮ್ಮಷ್ಟು ಬುದ್ಧಿವಂತರಲ್ಲ. ನಮಗೆ ತಿಳಿದಷ್ಟು ಬುದ್ಧಿವಂತರ ಮೂಲಕ ಈ ಸಾಮಾಜಿಕ ಸೇವೆಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರು ಅನ್ಯತಾ ಭಾವಿಸಬೇಡಿ. ಬನ್ನಿ ಈ ಮಾನವೀಯತೆ ಸೇವೆಗೆ. ನಾಳೆ ಇದೇ ತಿಂಗಳು 26/7/2025 ನಮ್ಮ ಮಾನ್ವಿ ಪಟ್ಟಣದ ಇಂದಿರಾನಗರದಲ್ಲಿ ಸಮತಾ ಭವನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ಸಾಧ್ಯವಾದಷ್ಟು ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾವ್ಯಾವೋ ಶೇರ್ ಮಾಡ್ತೀರಾ, ಇಂಥ ಶೇರ್ ಮಾಡಿ ಒಂದು ಒಳ್ಳೆ ಸೇವೆ ಸಲ್ಲಿಸಿದಂಗೆ ಆಗ್ತದ. ನೀವು ಶೇರ್ ಮಾಡೋದ್ರಿಂದ ನನಗೇನು ಕೋಟಿ ಹಣ ಬರೋದಿಲ್ಲ. ಸ್ವಲ್ಪ ಜನರಿಗೆ ಏನಾರು ರೀಚ್ ಆಯ್ತು ಅಂದರೆ ಅವರು ಅದನ್ನು ಸದುಪಯೋಗ ಪಡಿಸ್ಕೊಳ್ತಾರಂತ. ನಾನೇನು ಸಿನಿಮಾ ಸೆಲೆಬ್ರೇಟರ್ ಆಗ್ಬೇಕಂತ ಹೊಂಟಿಲ್ಲ. ನಾನು ಏನು ದೊಡ್ಡ ಮಹಾನ್ ಮೇಧಾವಿ ಆಗ್ಬೇಕಂತ ಏನು ಹೊಂಟಿಲ್ಲ. ಒಂದು ಇದ್ದರಲ್ಲಿ ಒಂದು ಮಾನವೀಯತೆ ಸಾಮಾಜಿಕ ಸೇವೆಗಳನ್ನು ಕೈಗೊಂಡು ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ಭಾವನೆಯಿಂದ ಹೋಗ್ತಾ ಇದ್ದೀನಿ. ಆತ್ಮೀಯ ಸ್ನೇಹಿತರೆ, ದಯವಿಟ್ಟು ನನ್ನ ಜೊತೆ ಕೈ ಜೋಡಿಸಿ. ಮತ್ತೆ ಮುಂದೊಂದು ದಿನ ಹಲವಾರು ಕಾರ್ಯಕ್ರಮಗಳಿದಾವೆ ನಾನು ಮಾಡ್ಬೇಕು ಅನ್ಕಂತವು. ನಾನು ಮಾಡಬೇಕು ಅಂತಕ್ಕಂಥ ಕಾರ್ಯಕ್ರಮ ಹೆಂಗಿರ್ತಾವೆ ಅಂದರೆ, ನಾನೇನು ಕೋಟಿಗಟ್ಟಲೆ ಗಳಿಸ್ಬೇಕನ್ನೋ ಕಾರ್ಯಕ್ರಮ ಇರೋದಿಲ್ಲ. ನಾನು ಅಂತಿಮ ಯಾತ್ರೆಯ ಕಾರ್ಯಕ್ರಮಗಳು, ಬದುಕಿದ್ದಾಗ ಏನನ್ನೂ ಸಂಪಾದಿಸದೆ ಮರಣ ನಂತರ ಏನು ಬೇಕಾಗಿರುವ ಅಗತ್ಯವಾದ ವಸ್ತುಗಳು ನಾನು ಜನರಿಗೆ ಸೇವೆ ಸಲ್ಲಿಸಬೇಕು ಅಂದ್ಕೊಂಡಿದ್ದೀನಿ. ಈಗಾಗಲೇ ಒಂದು ನನ್ನ ಬಡವರ ಸೇವಾ ಸಿಂಧು, ಏನು ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಬಡವರ ಸೇವಾ ಸಿಂಧು ಎಂಬ ಒಂದು ಮಾನ್ವಿ ಪಟ್ಟಣದ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ, ಪಂಪಾ ಗಾರ್ಡನ್ ಪಕ್ಕದಲ್ಲಿ ಒಂದು ಸೇವಾ ಕೇಂದ್ರ ಮಾಡಿ, ಕೆಲವು ಅದರೊಳಗಡೆ ಅಗತ್ಯವಾದ ವಸ್ತುಗಳನ್ನಿಟ್ಟು ನಾನು ಬಡವ, ನನ್ನ ಜೊತೆಗೆ ಬಡವರಿಗೆ ಸಾಮಾಜಿಕ ಸೇವೆ ಮಾಡೋಣ ಅನ್ನೋ ಒಂದು ಭಾವನೆಯಿಂದ ಹೊಂಟಿದ್ದೀನಿ. ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮ ಭಾರತೀಯ ಸೇವಾ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎಚ್.ಎಂ. ಉಡಿ ರಾಮಚಂದ್ರ ಚಿನ್ನಿ ಅಣ್ಣನವರ ನಾಯಕತ್ವದಲ್ಲಿ ಮತ್ತು ನಾನು ಸರ್ವಧರ್ಮ ಸಮಾಜ ಸೇವಕ ಹನುಮಂತಕೋಟೆ ನಾಯಕತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾನವೀಯತೆ ಉಳ್ಳ ಸೇವೆಗಳು ಮಾಡ್ತಾ ಇದ್ದೀವಿ. ಯಾಕಂತೇಳಿ ಡಾಕ್ಟರ್ ಎಚ್.ಎಂ. ರಾಮಕೃಷ್ಣ ಚಿನ್ನಿ ಅಣ್ಣನವರ ಮನಸ್ಸು ಎಂಥದಂದರೆ ಭಾಳ ಚಿನ್ನದಂಥ ಮನಸ್ಸು. ಯಾರು ಕಟ್ಟೆ ಕಡೆಗೆಯಲ್ಲಿ ಸಾಮಾಜಿಕ ಸೇವೆಗಳು ಮಾಡ್ತಾರೋ ಅಂಥವ್ರನ್ನ ಪರ್ಟಿಕ್ಯುಲರ್ ಗುರುತಿಸ್ತಾರೆ. ಅವರು ಗುರುತಿಸಿ ನೋಡ್ಬೋದು. ತಾವು ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತಾವು ನೋಡ್ತಿರ್ತೀರ,
ಎಷ್ಟು ಅನಾಥಾಶ್ರಮಗಳು ನಡೆಸ್ತಾರಲ್ಲ ಬೆಂಗಳೂರು ಭಾಗದವರು, ಅವರೆಲ್ಲರಿಗೆ ತಂದೆ ಆದಂಥ ಮಾನವೀಯತೆ ಸೇವೆ ಮಾಡ್ತಾ ಇದ್ದಾನೆ. ಆತ ಒಂದು 3 ಹಾಡು ಬರೆದಿದ್ದಾನೆ. 3 ಹಾಡುಗಳು ನೀವು ಉಡಿ ಚಿನ್ನಿ ಅಂತ ಹೊಡೀರಿ ನೋಡೋಣ ಯೂಟ್ಯೂಬಲ್ಲಿ. ಆ ಅಣ್ಣನ ಹಾಡುಗಳು ಕೇಳಿಬಿಟ್ರೆ ಕಣ್ಣಿಗೆ ನೀರು ಬರ್ತವೆ ಸ್ನೇಹಿತರೆ. ಅದೇ ಹಾಡು ಒಂದು ವೇಳೆ ದೊಡ್ಡ ಸೆಲೆಬ್ರಿಟಿಗಳು ಆಡಿದ್ರೆ ಇಲ್ಲಿಗೆ ಲಕ್ಷಾಂತರ ಜನ ವೀಸ್ ಸಿಗ್ತಿದ್ವು. ಬಟ್ ಅಣ್ಣ ಮುಗ್ಧ ಮನಸ್ಸುಳ್ಳತ, ಸರಳ ಜೀವಿ, ಏನಂತಾರೆ ಮಾನವೀಯತೆ ಸೇವೆ ಉಳ್ಳ ಜೀವಿ ಅಂತ. ಎಷ್ಟೋ ಪ್ರಶಸ್ತಿಗಳು ಆತಗೆ ಲಭಿಸವ ಸಿಕ್ಕವ, ಆ ಪ್ರಶಸ್ತಿಗಳಿಗೆ ಪಾತ್ರನಾಗಿದ್ದಾನೆ. ಬಟ್ ಆತಗೆ ಯಾವತ್ತಿಗೂ ಹಾಮ್ ಅನ್ನೋದಿಲ್ಲ ಉಡಿ ರಾಮಚಂದ್ರ ಚಿನ್ನಿ ಅಣ್ಣನದು. ಆತನ ಬಗ್ಗೆ ಕೆಲವರು ಅಗೌರವಾಗಿ ನೋಡ್ತಾರ, ಕೆಲವರು ಆತನ ಬಗ್ಗೆ ಅಸಮಾನತೆ ಪಡ್ತಾರ. ನೋಡೋಕ್ಕೆ ಸಣ್ಣ ಮನಸ್ಸಂದು ಯಾರೇ ಬರಲಿ ಪ್ರೀತಿಯಿಂದ ಕರೆದುಕೊಳ್ತಾನ, ಯಾರೇ ಬರಲಿ ಆತ ಪ್ರೀತಿಯಿಂದ ಹಬ್ಬಿಕೊಂತಾನ. ಎಷ್ಟೋ ಜನರಿಗೆ ಸೇವೆ ಮಾಡಿದಾನೆ ಅಣ್ಣ. ಆ ಅಣ್ಣನ ನಾಯಕತ್ವದಲ್ಲಿ ಒಂದು ಸಣ್ಣ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ಒಂದೊಂದಿನ ಇನ್ನೂ ಹಲವಾರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಹಮ್ಮಿಕೊಳ್ತೀನಿ. ದಯವಿಟ್ಟು ನಾಳೆ ನಡೀತಕ್ಕಂಥ ಏನು ನೇತ್ರ ಚಿಕಿತ್ಸೆಗೆ ತಾವು ಬಂದು ವಾಲಂಟಿಯರ್ ಆಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅನ್ನೋ ಒಂದು ಭಾವನೆಯಿಂದ ಸೋಷಿಯಲ್ ಮೀಡಿಯಾದ ಮೂಲಕ ನಾನು ಸಾಮಾಜಿಕ ಜಾಲತಾಣ ಲೈವಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಯಾರು ಅನ್ಯತಾ ಭಾವಿಸಬೇಡಿ. ಇರೋಷ್ಟು ದಿನ ನಗಿಸುತ್ತಾ ಪ್ರೀತಿ ವಾತ್ಸಲ್ಯದಿಂದ ಜೀವಿಸೋಣ. ಈ ಜೀವನ ಅನ್ನೋದು ಭಾಳ ಏನಂತಾರೆ ಗಾಡ್ ಗಿಫ್ಟ್ ಇದ್ದಂಗೆ. ಕೆಲವರು ನಾವೆಲ್ಲ ಹುಟ್ಟುಹಬ್ಬನ ಆಚರಿಸ್ಕೊಳ್ತೀವಿ. ಹುಟ್ಟುಹಬ್ಬ ದಿನ ಬೆಳಕರೆದು ಬದುಕಿದ್ದಾಗ ಮಾತ್ರ ದಿನ ಹುಟ್ಟುಹಬ್ಬ ಇದ್ದಾಗ ನಾವು ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಹುಟ್ಟುಹಬ್ಬ ಅಲ್ಲ. ನಾವು ದಿನ ಬೆಳಕರೆದ್ರೆ ಬದುಕಿವಲ್ಲ, ಆ ಬದುಕಿದ್ವಿ ಅಂದ್ರೆ ಅವತ್ತು ನಮ್ಮ ಹುಟ್ಟುಹಬ್ಬ ಇದ್ದಾಗೆ, ಮರಣಿಸಿದ್ರೆ ತಿಥಿ ಇದ್ದಾಗೆ ಹಂಗಿರ್ತದೆ. ನಾವು ಹುಟ್ಟುಹಬ್ಬ ದಿನನಿತ್ಯ ನಾವೇನು ಬೆಳಕರೆದ್ರೆ ಹುಟ್ಟುವಲ್ಲ, ಇವತ್ತು ನಮ್ಗೆ ಹೊಸ ದಿನ ಅಂದ್ಕೊಂಡು ನಾವು ಹೊಸ ಕೆಲಸಗಳು ಮಾಡೋಣ, ಹೊಸ ಜನರಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸ ಮಾಡೋಣ. ಉದಾಹರಣೆ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ, ನಮ್ಮ ಜೀವನ ಹೆಂಗಿರ್ಬೇಕಂದ್ರೆ ನಮ್ಮ ಮನೆ ಮುಂದೆ ಹಾಕಿರ್ತಕ್ಕಂಥ ಒಂದು ಗಿಡ ನೋಡ್ಬೋದು, ಆದರ್ಶವಾಗಿ ತಗೋಬೇಕು. ನಾವು ಒಂದು ಗಿಡ ತೊಗೊಂಬಂದು ಸಸಿ ತೊಗೊಂಬಂದು ಒಂದು ಸಣ್ಣ ಸಸಿ ತೊಗೊಂಬಂದು ನಮ್ಮ ಮನೆ ಮುಂದೆ ನಾಡ್ತೀವಿ. ಒಂದು ವಾರ ಬಿಟ್ಟು ನೋಡಿ ಸ್ವಲ್ಪ ಚೇತರಿಸಿಕೊಂಡು ಅದು ಚಿಗುರಿ ಇರ್ತದೆ. ಅದೇ ಒಂದು ತಿಂಗಳ ಬಿಟ್ಟು ನೋಡಿ ಇನ್ನೂ ಸ್ವಲ್ಪ ತನ್ನ ಬೆಳವಣಿಗೆ ತೋರಿಸಿರ್ತದೆ. ಇನ್ನೂ ಒಂದು ತಿಂಗಳ 1.5 ತಿಂಗಳ 2 ತಿಂಗಳ ಬಿಟ್ಟು ನೋಡಿ ಸ್ವಲ್ಪ ಎತ್ತರ ಆಗಿರ್ತದೆ. ನೋಡಿ ಕಣ್ಣು ಮುಂದೆನೆ ತನ್ನ ಆಕಾರವನ್ನು ತೋರಿಸಿಕೊಂಡು ದೊಡ್ಡ ಒಂದು ಆಲದ ಮರ ಆಗಿ ನಿಂತು ಬಿಡ್ತದೆ. ಆ ಮರದ ಕೆಳಗೆ ಹೋಗಿ ಕಳ್ಳ ಹೋಗಿ ನಿಂತರೂ ಆಶ್ರಯ ಕೊಡ್ತದೆ, ಲಫಂಗ ಹೋಗಿ ನಿಂತರೂ ಆ ಮರ ಆಶ್ರಯ ಕೊಡ್ತದೆ. ನನಗೆ ಹಾಕಿದ ಮಾಲೀಕ ಇವನೊಬ್ಬನೇ, ನಾನು ಒಬ್ಬನಿಗೆ ನನ್ನ ಸೇವೆ ಮಾಡ್ತೀನಿ ಅನ್ನೋದಿಲ್ಲ. ಅದು ಅದರಲ್ಲಿರುವಂಥ ಪಕ್ಷಪಾತ, ಅದು ಪಕ್ಷಪಾತವಿಲ್ಲದೆ ಸೇವೆ ಮಾಡ್ತಕ್ಕಂಥದ್ದು. ಅದು ಇವತ್ತಿನ ದಿನಗಳು ಹೆಂಗಿದಾರಂದ್ರೆ ಬೇಡ, ಇನ್ನೊಬ್ಬರ ವ್ಯಕ್ತಿತ್ವ ಬಗ್ಗೆ ಮಾತಾಡಿ ನಾವ್ಯಾಕೆ ಸಣ್ಣರಾಗೋಣ. ನಾನು ಹೆಂಗಿದ್ದೀನಿ ಅನ್ನೋದು ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳೋಣ. ನಾವು ಇನ್ನೂ ಎಷ್ಟು ಸುಧಾರಿಸಿಕೊಳ್ಳೋಣ ಅನ್ನೋ ಒಂದು ಆತ್ಮಾವಲೋಕನೆ ಮಾಡಿಕೊಳ್ಳೋಣ. ದಯವಿಟ್ಟು ಕೈಲಾದರೆ ಪ್ರೀತಿಸೋಣ, ಕೈಲಾದರೆ ಸೇವೆ ಮಾಡೋಣ. ಕೈಲಾಗದೆ ಹೋದರೆ ಮೈ ಹರಕದ್ ಬೇಡ, ಹಿಂಗೆ ಹರಕದ್ ಬೇಡ. ಒಳ್ಳೇದಾಗಲಿ ಸ್ನೇಹಿತರೆ. ದಯವಿಟ್ಟು ಅನ್ಯತಾ ಭಾವಿಸ್ಬಿಡ್ರಿ. ನಾಳೆ ನಡೀತಕ್ಕಂಥ ಏನು ಕಣ್ಣಿನ ಚಿಕಿತ್ಸೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಲ್ಲ, ಈ ಕಣ್ಣಿನ ಚಿಕಿತ್ಸೆ ಕಾರ್ಯಕ್ರಮ ನಮ್ಮ ಮಾನ್ವಿ ಪಟ್ಟಣದ ಸುತ್ತಮುತ್ತ ಹಳ್ಳಿನ ಇರತಕ್ಕಂಥ ಅಕ್ಕ ತಂಗಿಯರು ಅಣ್ಣ ತಮ್ಮರು ಬಂದು ನಮ್ಮ ರಾಜ್ಕುಮಾರ್ ಭಾಸ್ಕರ್ ಬ್ರದರ್ ಬಂದರು. ನಮ್ಮ ಸಿಂದಗಿಯವರು ಬ್ರದರ್ ಬರ್ತೀರಾ? ತಗೊಂತೀನಿ ಲೈವಲ್ಲಿ ತಗೋರಿ, ಬರ್ರಿ. ನಿಮ್ಮನ್ನ ಲೈವಲ್ಲಿ ತಗೊಂಡಿನಿ ನೋಡಿ, ಬನ್ನಿ ಬ್ರದರ್. ಭಾಳ ದಿನ ಆಯ್ತು ಬ್ರದರ್ ಲೈವಲ್ಲಿ ತಗೊಂಡಿದ್ರು ಅಣ್ಣಾಜಿ. ಅದ್ರ ಒತ್ತಿ ಸಿಂದಗಿಯವರು ಅಣ್ಣ, ಅದನ್ನ ಒತ್ತೋಣ, ಅದು ಬರ್ತದೆ. ಅದು ನಿಮ್ಮ ಕಳಿಸಿಲ್ಲಲ್ಲ, ಅದನ್ನ ಒತ್ತಿ ಬಿಡ್ರಿ, ಅದನ್ನ ಮುಟ್ರಿ, ನೀವು ಲೈವ್ ಬಂದ್ಬಿಡ್ತೀರ. ಬರ್ತೀರಾ ಏನು? ಮಾತಾಡೋಣ. ಅದನ್ನ ಕ್ಲಿಕ್ ಮಾಡಿ, ನಾನು ಒತ್ತಿರ್ತಕ್ಕಂಥದ್ದು ಮುಟ್ಟಿಬಿಡಿ, ನೀವು ಬರ್ತೀರ ನೇರವಾಗಿ ಲೈವ್. ಸಿಂದಗಿಯವರು ಅಣ್ಣವರು ಅವ್ರ ಊರಿಗೆ ಹೋದಾಗ ನಮ್ಮನ್ನು ಬಹಳ ಪ್ರೀತಿಯಿಂದ ನೋಡ್ಕೊಂಡ್ರು. ಸಿಂದಗಿಯಲ್ಲಿ ಒಂದು ಘಟನೆ ಆಗಿತ್ತು. ಆ ಘಟನೆ ಆದ ಸಂದರ್ಭಗಳಲ್ಲಿ ಸಿಂದಗಿ ಹೋದಾಗಂತ ಬಹಳಷ್ಟು ನಮ್ಗ ಅಲ್ಲಿ ಯೋಗ ಚಮುಗಳನ್ನು ನೋಡ್ಕೊಂಡಿರ್ತಕ್ಕಂಥವ್ರು. ಅಣ್ಣ ಅದನ್ನ ಒತ್ತರೇನ ಬರ್ತದೆ, ಕ್ಲಿಕ್ ಮಾಡ್ರಿ.
ಗೊತ್ತಾಗ್ತಾ ಇಲ್ಲ ಏನದು. ಒಳ್ಳೇದಾಗ್ಲಿ ಸ್ನೇಹಿತರೆ. ಇಷ್ಟೇ, ನಾಳೆ ಏನು ನೇತ್ರ ಚಿಕಿತ್ಸೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ. ನಮ್ಮ ಮಾನ್ವಿ ಪಟ್ಟಣದ ಸಮಸ್ತ ಅಣ್ಣ ತಮ್ಮಂದ್ರು ಎಲ್ಲರೂ ಇದನ್ನು ಸದುಪಡಿಸ್ಕೊಳ್ಳಿ. ಅಣ್ಣ ಹೋದ ಏನು ಯಾರು ಲೈವ್ ಬ್ರದರ್ ಇವಲ್ಲಿ ತಗೊಂಡಿನಿ ಒಬ್ರನ್ನ ನೋಡೋಣ. ನಾನು ಅಂತಿಮ ಯಾತ್ರೆ ಅಗತ್ಯವಾದ ಸಾಮಗ್ರಿಗಳನ್ನಿಟ್ಟುಕೊಂಡು ಬಡ ಜನಗಳಿಗಾಗಿ ಸೇವೆ ಮಾಡೋಣ ಅನ್ನೋ ಒಂದು ಸೇವಾ ಕೇಂದ್ರಗಳನ್ನ ತೆಕ್ಕೊಂಡು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಾಳೆ ಪೌರ ಕಾರ್ಮಿಕರಿಗೂ ಸಹ ಕಣ್ಣಿನ ಚಿಕಿತ್ಸೆ ಮಾಡಿಸ್ತೀನಿ, ಎಲ್ಲರಿಗೂ ಮಾಡಿಸ್ತೀನಿ. ಪೌರ ಕಾರ್ಮಿಕರು ಎಷ್ಟು ಜನರ ಅಷ್ಟು ಜನರ ಆರೋಗ್ಯದ ಚಿಕಿತ್ಸೆಯನ್ನ ಅವ್ರಿಗೂ ಮಾಡಿಸ್ತೀನಿ. ಅವ್ರೆಲ್ಲರಿಗೂ ಹೇಳಿದ್ದೀನಿ ನಾನು, ನಾಳೆ ಬರ್ರಿ ನಿಮ್ಗೆಲ್ಲರಿಗೂ ನಿಮ್ಗೆ ಏನು ಕಣ್ಣಿನ ತಪಾಸಣೆ ಮಾಡಿಸೋಣ. ಅಪ್ಪ ಬೆಳಕರೆದು 5 ಗಂಟೆಗೆ ಬರ್ತಾರೆ. ಬಂದು ಎಲ್ಲ ಮಾನ್ವಿ ಪಟ್ಟಣದ ವಾರ್ಡ್ಗಳೇ ತಿರುಗಿ ಕಸ ಬಳಿದು ರೋಡಿನ ಮೇಲೆ ಸ್ವಚ್ಛತೆ ಮಾಡುವ ಪೌರ ಕಾರ್ಮಿಕರಿಗೆ ಎಷ್ಟು ಕೃತಜ್ಞತೆ ಕೇಳಿದ್ರೆ ಕಡಿಮೆ ಸ್ನೇಹಿತರೆ. ಯಾಕಂತೇಳು ಮನೆ ಮುಂದೆ ಬಿದ್ದಿರ್ತಕ್ಕಂತ ಬ್ರದರ್ ಬರ್ತೀರಾ ಏನು? ಅದ್ರ ಕ್ಲಿಕ್ ಮಾಡ್ರಿ. ಮನೆ ಮುಂದೆ ಬಿದ್ದಿರ್ತಕ್ಕಂಥ ಕಸ, ಮನೆಗ ಮಕ್ಕಳ ಕಸ ಬಳ್ರಿ ಅಂದ್ರೆ ನಾನು ಇಲ್ಲೇ ನೀನು ಇಲ್ಲೇ ಅಂತಾರ. ಎಲ್ಲಾ ಮಾನ್ವಿ ಪಟ್ಟಣದ ಸುತ್ತಮುತ್ತ ಎಲ್ಲ ವಾರ್ಡ್ಗಳನ್ನ ನಗನಗುತ್ತಾ ಖುಷಿಯಿಂದ ಕಸ ಬಳಿತಾ. ಯಾಕಂತ ಅಷ್ಟು ಸಂಬಳ ಕೊಡ್ತೀವಿ ಮಾಡ್ರಿ ಅಂದ್ರೆ ಮಾಡ್ಲಕ್ಕಿಲ್ಲ. ಆ ಒಂದು ಕಾಯಕ ಮಾಡ್ತಕ್ಕಂಥ ನಮ್ಮ ಏನು ಪೌರ ಕಾರ್ಮಿಕರಿಗೆ ಕಣ್ಣಿನ ಚಿಕಿತ್ಸೆ ಕಾರ್ಯಕ್ರಮನ ಮಾಡ್ಸೋಣ ಅನ್ನೋ ಒಂದು ಭಾವನೆಯಿಂದ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಫೋನ್ ಮೂಲಕ ಹೇಳಿದ್ದೀನಿ. ಅವರೆಲ್ಲರಿಗೂ ಉಚಿತ ಕಣ್ಣಿನ ತಪಾಸಣೆ ಮಾಡಿಸ್ತೀನಿ ಬನ್ನಿ ಅಂತ ಹೇಳಿದ್ದೀನಿ. ನಾಳೆ ಈ ಕಾರ್ಯಕ್ರಮ ಬಂದು ನಮ್ಮ ಏನು ಮಾನ್ವಿ ಪಟ್ಟಣದ ಬಸ್ ಸ್ಟಾಂಡ್ ಹಿಂದ್ಗಡೆ ಇಂದಿರಾನಗರ್ ಅಂತಿದೆ. ಇಂದಿರಾನಗರಲ್ಲಿ ಒಂದು ಸಮತಾ ಭವನ ಅಂತಿದೆ. ಆ ಸಮತಾ ಭವನಲ್ಲಿ ಬೆಳಿಗ್ಗೆ 8ರಿಂದ 3 ಗಂಟೆವರೆಗೂ ಈ ಒಂದು ಕಾರ್ಯಕ್ರಮ, ಚಿಕಿತ್ಸೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ಇದು ಕೆಲವು ಗಣ್ಯ ವ್ಯಕ್ತಿಗಳನ್ನು ಕರೆಸೋಣ. ಯಾರನ್ನ ನಮ್ಮನ್ನ ಪ್ರೀತಿಸೋರು, ನಮ್ಮನ್ನ ಕೈಲಾದಷ್ಟು ಸಹಾಯ ಮಾಡ್ತಕ್ಕಂಥ ತ್ಯಾಗವುಳ್ಳ ಜೀವಗಳನ್ನ ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅನ್ಕೊಂಡು ಕಾರ್ಯಕ್ರಮ ರೂಪಿಸಿದ್ದೀನಿ. ಹಾಗೂ ನನ್ನ ರಾಯಚೂರಿಂದ ಏನು ಭಾರತೀಯ ಸೇವಾ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಿ ತಿಮ್ಮಪ್ಪನವರು ಬರ್ತಾರ. ಹಾಗೂ ನಮ್ಮ ಮಾನ್ವಿ ಪಟ್ಟಣದ ಸುತ್ತಮುತ್ತ ಹಿರಿಯ ಬುದ್ಧಿಜೀವಿಗಳನ್ನು ಕರೆಸ್ತಾ ಇದ್ದೀನಿ. ಯಾಕಂತಲೂ ಬುದ್ಧಿಜೀವಿಗಳು ಬಹಳ ಇಂಪಾರ್ಟೆಂಟ್. ಅವ್ರು ಕೊಡ್ತಕ್ಕಂಥ ಸಲಹೆ ಸೂಚನೆಗಳು, ಮಾರ್ಗದರ್ಶನ. ಯಾಕಂತ ಮಾರ್ಗದರ್ಶನ ಇಂಪಾರ್ಟೆಂಟ್. ಏನಂತಾರ ಮನುಷ್ಯನಲ್ಲಿ ನ್ಯಾಯ, ವಿನಯತೆ, ಭಯ, ಭಕ್ತಿ, ಒಂದು ಉತ್ತಮವಾದ ಮಾರ್ಗದಲ್ಲಿ ನಡೆಸ್ತಕ್ಕಂಥ ವ್ಯಕ್ತಿಗಳು, ಆಲೋಚನೆ ಹೇಳ್ತಕ್ಕಂಥವ್ರು ನಮಗೆ ಇದ್ದಾಗ ಇನ್ನೂ ಅತ್ಯುನ್ನತವಾದ ಒಂದು ನಮಗೆ ಬಲ ಬಂದಂಗೆ ಆಗ್ತದೆ. ಹಾಗಾಗಿ ಸ್ನೇಹಿತರೆ, ನಾಳೆ ಬೆಳಗ್ಗೆ 8 ಗಂಟೆಯಿಂದ 3 ಗಂಟೆವರೆಗೂ ಈ ಕಣ್ಣಿನ ತಪಾಸಣೆ ಹಮ್ಮಿಕೊಂಡಿದ್ದೀನಿ. ನನ್ನ ಮಾನ್ವಿ ಪಟ್ಟಣದ ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದ್ರು ವಾಲಂಟಿಯರ್ ಆಗಿ, ಯಾರಿಗೆ ನಾನು ಅವ್ರಿಗೆ ಹೇಳಿಲ್ಲ ಇವ್ರಿಗೆ ಹೇಳಿಲ್ಲ ಅಂತ ಬೇಡ, ಎಲ್ಲರೂ ಬಂದು ಇದನ್ನು ಸದುಪಡಿಸಿಕೊಳ್ಳಿ. ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯದಿಂದ ಮತ್ತೊಮ್ಮೆ ಲೈವ್ ಮೂಲಕ ಜಾಯಿನ್ ಆಗೋಣ. ಎಲ್ಲರಿಗೂ ಜೈ ಭೀಮ್, ನಮಸ್ಕಾರ.